ಅಲ್ಲಕತ್ತಾಗ ಹೊಟ್ಟೆ ಇದು ಮಾಡಲ್ಲ ಎಲ್ಲರ ಚಾಕು ಚೂರು ಹೋಗಿದ್ರೆ ಏನು ಮಾಡಿ ಬಟ್ ನಾವು ಉಳಿದು ಬಂದಿನಲ್ರಿ ಅದೇ ನನಗೆ ಏನು ಮಾಡ್ಯಾರಿ ಪಾಪಿಗಳ ಜನ ರೀ ಸ್ವಾರ್ಥಿಗಳ ಪ್ರಪಂಚ ಹಿರಿಯರ್ನಿಂದ ನಾವು ಒಬ್ಬನೇ ಫ್ರೆಂಡ್ಸ್ ಅವ್ರು 5 ಜನ ರೀ ಇದು ಸೀದಾ ಕತ್ರಿ ಹೊಡೆದ್ರಿ ಪೂರ್ತಿ ಈಗ ನೇಸ್ ನನ್ನ ಮಕ್ಕಳು ಅದಾರ ರೀ ಬದಿಗೆ ಬಂದೇ ದೊಡ್ಡದು ಫ್ರೆಂಡ್ಸ್ ಬರ್ರಿ ಲಾಗ್ ಸ್ಟಾರ್ಟ್ ಮಾಡಮ್ರಿ ಇವತ್ತಿನ ಲಾಗ್ ನಾವು ಭಾಳ ದುಃಖ ಅಂದ್ರೆ ದುಃಖ ಅದ ರೀ ಹೇಳಿದ್ರೆ ಸಾಕ್ರಿ ಕಣ್ಣ ನೀರು ಚಲೋ ಆತವ್ರಿ ಆ ರೇಂಜಿಗೆ ಅದ ರೀ ಏನಿಲ್ಲ ರೀ ಫ್ರೆಂಡ್ಸ ನಾವೊಂದು ನಿನ್ನೆ ನಿಮ್ಗೆ ಹೇಳಿನ್ರಿ ಆಲ್ರೆಡಿ ಸ್ವಲ್ಪ ಬೆಂಗ್ಳೂರಿಗೆ ಹೊಂಟಿದ್ದೆ ಬೆಂಗ್ಳೂರಿಗೆ ಹೋಗೋ ಮುಂದೆ ಏನಾಗಿದ್ರಪ್ಪ ಇಲ್ಲಿ ಸೋಲಾಪುರಕ್ಕೆ ನಾ ಎಟ್ಟಕ್ಕೆ ಬಿಟ್ಟಿನಪ್ಪ ಅಂದ್ರೆ ಇಲ್ಲಿ ಟ್ರೈನ್ ಎಟ್ಟಕ್ಕೆ ಇತ್ತು ರೀ 7ಕ್ಕೆ ಟ್ರೈನ್ ಇತ್ತು ಫ್ರೆಂಡ್ಸ 7ಕ್ಕೆ ಟ್ರೈನ್ ಇತ್ತು ರೀ 7ಕ್ಕೆ ಟ್ರೈನ್ ಇರೋಣ ನಾ ಕೂತೀನಿ ರೀ ಫ್ರೆಂಡ್ಸ್ ಟ್ರೈನ್ ಕೂತೀನಿ ರೀ ಏನಾಗೈತೆ ರೀ ಹಿಂದಿನ ಡಬ್ಬಿದಾಗ ಕೂತೀನಿ ರೀ ನಾನು ಜನರಲ್ ಗೊತ್ತಂದ್ರೆ ಆಲ್ರೆಡಿ ನಮ್ಮಂಥ ಹುಡುಗರಿಗೆ ಏನು ಬೆಂಗ್ಳೂರಿಗೆ ಹೋಗುವಾಗ ಗೊತ್ತಿರ್ತಾರೆ ಎಲ್ಲರಿಗೆ ಯಾವ ಥರ ಅನುಭವ ಆಗ್ತದ ಏನು ಸುದ್ದಿ ಐತೆ ಎಲ್ಲ ಇದು ಗೊತ್ತೇ ಅದ ಫ್ರೆಂಡ್ಸ ಏನು ಹೇಳಬೇಕಪ್ಪ ನಿಮ್ಗೆ ಯಾವ ಥರ ಹೇಳ್ಕೋಬೇಕು ಯಾವ ಥರ ಮಾಡಬೇಕು ಒಂದು ತಿಳಿಯಲಾಗ್ಯದ್ರಿ ಯಾರಿಗೆ ಹೇಳ್ಬೇಕು ನಮ್ಮ ಪರಿಸ್ಥಿತಿ ಏನಾಗ್ಯಾದ್ರಿ ಏನಾಗಿತ್ತಪ್ಪ ಅಂತಂದ್ರೆ ನಿನ್ನೆ ನಾ ಹೇಳಿದ್ರಿ ಒಂದೇ ಸ್ಟಾರ್ಟಿಂಗ್ ಮಾತು ಹೇಳ್ಬೇಕಂದ್ರೆ ನಾವು ಬದುಕು ಬಂದೇ ದೊಡ್ಡದ್ರಿ ಫ್ರೆಂಡ್ಸ್ ಮಾತಾಡ್ತಾನ್ರಿ ಬಟ್ ಬದುಕು ಬಂದೇ ದೊಡ್ಡದ್ರಿ ಏನಾಗ್ಯದ್ರಿ ನಾ ಇದ್ರೊಳಗೆ ನಂದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಟೈಮ್ ಆ್ಯಕ್ಚುಲಿ ಯೂಟ್ಯೂಬ್ನಾಗ ಬಳಕೆ ಮಾಡ್ಬಿಡ್ತದ ಪದ ಆದ್ರೂ ಬಳಕೆ ಮಾಡತ್ತೀನಿ ರೀ ದಯವಿಟ್ಟು ಯಾರೇನು ಅನ್ಕೋಬೇಡ್ರಿ ಟೈಮ್ ಅನ್ನೋದು ಭಾಳ ಇದು ರೀ ಟೈಮ್ ಭಾಳ ಖರಾಬ್ ಐತ್ರಿ ಫ್ರೆಂಡ್ಸ್ ನೀವು ಯಾವ ಥರ ಟೈಮ್ ಖರಾಬ್ ಇತ್ತಪ್ಪ ಅಂತಂದ್ರೆ ರೀ ಹೇಳಕ್ಕೊಳಕ್ಕೆ ಬರಂಗಿಲ್ಲ ರೀ ಆ ರೇಂಜ್ ಟೈಮ್ ಖರಾಬ್ ಇತ್ತು ಇದು ಏನಾಗಿತ್ತು ರೀ ನಿನ್ನೆ ನಾ ಜನರಲ್ ಡಬ್ಬದ ನಿದ್ದೆ ಹತ್ತಿತ್ತು ರೀ ಜೋರು ನಿದ್ದೆ ಹತ್ತಿತ್ತು ನಿದ್ದೆ ಹತ್ತಾಗ ಏನಾಗಿತ್ತು ನಾ ಯಾವಾಗಲೂ ಪ್ರತಿ ಸಲ ನೈಟ್ ಜರ್ನಿ ಜಾಸ್ತಿ ಮಾಡೀನಿ ರೀ ಎಲ್ಲ ಟ್ರಿಪ್ನು ಹೋಗಿದೆ ಎಲ್ಲ ಮಾಡಿದೆ ಅಂದ್ರೂ ನಂಗೆ ಯಾವ ದಿನನೂ ಈ ಥರ ನಂಗೆ ಆಗಿದ್ದಿಲ್ಲ ರೀ ಯಾವ ಎಂತ ಎಲ್ಲೇ ಹೋಗ್ಲಾಕ ಎಲ್ಲೋ ಮಾಡ್ಲಾಕ ನಾನು ಹೈದ್ರಾಬಾದ ಬೆಂಗಳೂರು ಇದೆ ಅಂತ ತಿರುಗಾಡಿದಲ್ಲ ರೀ ರಗಡ್ ಸಲ ತಿರುಗಾಡೀನಿ ರೀ ಎಲ್ಲೆಲ್ಲೂ ಹೋಗಿನಿ ರೀ ಬಟ್ ಈ ಸಲ ಆದ ಅನುಭವ ನನಗೆ ಯಾವಾಗೂ ಆಗಿಲ್ಲ ರೀ ಏನಾಗಿತ್ತಪ್ಪ ಅಂತಂದ್ರೆ ರೀ ಆ್ಯಕ್ಚುಲಿ ಈ ಬ್ಯಾಗ್ನಾಗ ನನ್ನೊಂದು ಇಂಪಾರ್ಟೆಂಟ್ ಕೆಲಸ ರೀ ಭಾಳ ಇಂಪಾರ್ಟೆಂಟ್ ನನ್ನ ಲೈಫ್ನಾಗ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇತ್ತು ರೀ ಆ ಇಂಪಾರ್ಟೆಂಟ್ ಕೆಲ್ಸಿಗೆ ಸ್ವಲ್ಪ ಬೆಂಗ್ಳೂರಿಗೆ ಹೊಂಟಿದ್ದೀರಿ ನಾ ಬೆಂಗ್ಳೂರಿಗೆ ಹೋಗೋ ಜನರಲ್ ಡಬ್ಬದಾಗ ಏನು ಮಾಡ್ಯಾರಪ್ಪ ಅಂದ್ರೆ ರೀ ಫುಲ್ ರಶ್ ಇತ್ತು ಫ್ರೆಂಡ್ಸ ಗೊತ್ತಾದ್ರೆ ಆಲ್ರೆಡಿ ಯಶವಂತಪುರ ಆಗಲಿ ಇವು ರಗಡ್ ರೈಲ್ವೆ ಅವರಿ ಬೆಂಗ್ಳೂರಿಗೆ ಹೋಗೋವು ಅವ್ರು ರಗಡ್ ಫುಲ್ ಇರ್ತಾವ್ರಿ ಬಟ್ ನಾನು ನಿನ್ನೆ 7ಕ್ಕೆ ಟ್ರೈನ್ ಇತ್ತು ರೀ ಅಲ್ಲಿ 7 ಟ್ರೈನಿಗೆ ಹೋಗಿ ಬಸವ ಎಕ್ಸ್ಪ್ರೆಸ್ ಹೋಗಿದ್ರಿ ಫ್ರೆಂಡ್ಸ್ ನಾ ಟ್ರೈನ್ ಬಸವ ಎಕ್ಸ್ಪ್ರೆಸ್ ನಾ ಯಶವಂತಪುರ ಆಗಲಿ ಅದು ಆಗಲಿ ರಗಡ್ ಅಂದ್ರೆ ರಗಡೆ ಗೋಲ್ ಇದು ಇನ್ನೊಂದು ದೊಡ್ಡ ಗೋಲ್ ಗುಮ್ಮಜ್ ಒಂದು ಎಕ್ಸ್ಪ್ರೆಸ್ ಅದೊಂದು ಎಕ್ಸ್ಪ್ರೆಸ್ ಅವು ಆಗಲಿ ನಾವು ಹೋಗಿದ್ವಿ ಇನ್ನೇ ಆ್ಯಕ್ಚುಲಿ 7 ಟ್ರೈನಿಗೆ ಬಸವ ಎಕ್ಸ್ಪ್ರೆಸ್ ಹೋಗಿದ್ರಿ ಫ್ರೆಂಡ್ಸ ಜನರಲ್ ಡಬ್ಬದ ಮಕ್ಕೊಂಡಿನ್ರಿ ನಿದ್ದೆ ಎತ್ತಿದ್ದು ಕಣ್ಣಂಗೆ ಜೋರು ನಿದ್ದೆ ಎತ್ತಿತ್ತು ರೀ ಆ ಟೈಮ್ನಾಗ ಬಂದು ಏನು ಮಾಡ್ಯಾರಿ ಪಾಪಿಗಳ ಜನ ರೀ ಸ್ವಾರ್ಥಿಗಳ ಪ್ರಪಂಚ ಏನು ಹೇಳಿದ್ರು ಕಮ್ಮಿನೇ ಆಗಲ್ರಿ ಎಷ್ಟು ಪಾಪ ಅದ ನೋಡ್ರಿ ಫ್ರೆಂಡ್ಸ್ ಇದು ಕಲಿಯುಗದ್ರಿ ಫ್ರೆಂಡ್ಸ ಕಲಿಯುಗದಾಗ ಇಂಥ ಜನನೂ ಇರ್ತಾರೆ ರೀ ನಾನು ಬ್ಯಾಗಿನ ಚೈನ ಕಟ್ ಮಾಡ್ಕೊಂಡು ಕಿಸಿಂದ್ರಿ ಇದ್ರೊಳಗಿನ ರೊಕ್ಕ ಒಯ್ದಾರೆ ಫ್ರೆಂಡ್ಸ ಡಾಕ್ಯುಮೆಂಟ್ಸ್ ಒಯ್ದಾರೆ ನನ್ನ ರೊಕ್ಕ ಡಾಕ್ಯುಮೆಂಟ್ಸ ಎಲ್ಲ ಒಯ್ದಾರೆ ಫ್ರೆಂಡ್ಸ ನಾ ಫೋನ್ ಒಂದು ಬಿಟ್ಟಿಲ್ರಿ ಚಲೋ ರೀ ಫೋನ್ ಒಂದು ಇಟ್ಟೋಗ್ಯಾರ ಅದು ಯಾಕೆ ಫೋನ್ ಯಾಕೆ ಇಟ್ಟೋಗ್ಯಾರಪ್ಪ ಅಂದ್ರೆ ನನಗೆ ಕಿಸ್ದಾಗಿತ್ತು ಅದು ನನಗೆ ಕಿಸ್ದಾಗಿತ್ತು ರೀ ಬಟ್ ಫೋನಿನ ಚಾರ್ಜರ್ನೂ ಹಾರಿಸ್ಯಾರಿ ಫೋನಿನ ಚಾರ್ಜ್ ನನ್ನ ಸಾರಿ ಡಾಕ್ಯುಮೆಂಟ್ಸ್ ಚಲೋ ಡಾಕ್ಯುಮೆಂಟ್ಸ್ ಇದ್ರು ಪ್ಯಾನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ನನ್ನ 10th ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಇವೆಲ್ಲ ಬರ್ತವ್ರಿ ಫ್ರೆಂಡ್ಸ ಬಟ್ ರೊಕ್ಕನೂ ದೊಡ್ಡದಲ್ರಿ ಫ್ರೆಂಡ್ಸ ಬಟ್ ನಾ ದೊಡ್ಡ ಬಂದಿದೆ ನಾ ಇನ್ನೊಂದು ಸ್ಟೋರಿ ಓಪನ್ ಆಗಿ ಹೇಳಕ್ಕೆ ಏನದ ರೀ ಇದು ಏನದ ರೀ ಬ್ಯಾಗ ಸಿಕ್ಕಿದ್ದು ದೊಡ್ಡದು ಅನ್ಬೇಕ್ರಿ ಈ ಬ್ಯಾಗ್ ಸಿಕ್ಕಿದ್ದು ದೊಡ್ಡದು ತೊಗೊಂಡಾರಿ ನಾನು ತೊಗೊಂಡು ಬಳಕ ಅವ್ರು ಸಿಕ್ಕಾರಿ ಬಟ್ ನಾ ಯಾವ ಥರ ಅದು ನನಗೆ ಫೇಸ್ ಮಾಡ್ಬೇಕಂತ ಕಿಸಿ ನಂದು ಇದ್ರ ಧೈರ್ಯದಿಂದ ನಾವು ಒಬ್ಬನೇ ಫ್ರೆಂಡ್ಸ್ ಅವ್ರು 5 ಜನ ರೀ ಇದು ಆ್ಯಕ್ಚುಲಿ ನಿಮಗೆ ಫೇಕ್ ಅಲ್ರಿ ಫ್ರೆಂಡ್ಸ್ ಆಗಿದ್ದು ರಿಯಲಿ ಫ್ಯಾಕ್ಟ್ರಿ ಅದ ಇದು ಅವ್ರು 5 ಜನ ಆಗಿರೋ ನಾವು ಒಬ್ಬನೇ ಆಗಿದ್ರು ಫ್ರೆಂಡ್ಸ್ ಅಂತ ಫೇಸ್ ದಾಟ್ಬೇಕಂದ್ರೆ ಜೀವನ ಅನ್ನೋದು ಭಾಳ ಇದ್ರ ಫ್ರೆಂಡ್ಸ ಎಂಥ ಜೀವನ ಎಂಥ ಕಷ್ಟ ಬಂದರೂ ಫೇಸ್ ಇದು ಮಾಡ್ಕೋಬೇಕ್ರಿ ಫೇಸ್ ಅಂದ್ರೆ ಏನಪ್ಪ ಅಂದ್ರೆ ನಮ್ಗೆ ಯಾವ ಥರ ಹೇಳ್ಬೇಕಪ್ಪ ಅಂತಂದ್ರೆ ಫೇಸ್ ಮಾಡಬೇಕು ಎದುರಿಸ್ಬೇಕು ಅದು ನಿನ್ನೆ ನಾನು ಬಂದಿದ್ದ ಕಷ್ಟ ನೋಡ್ಬೇಕು ಫಸ್ಟ್ ಎದುರಿಸಕ್ಕೆ ಆಗಲಿಲ್ಲ ರೀ ಫ್ರೆಂಡ್ಸ ಆದ್ರೆ ನಾನು ಪ್ರಯತ್ನ ಮಾಡೀನಿ ರೀ ಬಟ್ ಪ್ರಯತ್ನ ಮಾಡಲಿಲ್ಲ ಅದಕ್ಕೆ ಪ್ರಯತ್ನ ಪ್ರತಿಫಲ ಸಿಗಲಿಲ್ಲ ಫ್ರೆಂಡ್ಸ ಬಟ್ ನಾವು ಉಳಿದು ಬಂದಿನಲ್ರಿ ಅದೇ ನನಗೆ ನಿನ್ನೆ ಒಂದು ಸಡನ್ ಏನಾಯ್ತಪ್ಪ ಇನ್ಸಿಡೆಂಟಪ್ಪ ಅಂತಂದ್ರೆ ನಿನ್ನೆ ರಾತ್ರಿ 12 ಗಂಟೆಗೆ ರೀ 12 ಗಂಟೆ ಏನಾಗಿತ್ತು ಎಲ್ಲರ ರೈಲ್ವೆ ಚೆಕಿಂಗ್ದವ್ರು ಬರ್ತಾರೆ ಗೊತ್ತಿದ್ರು ಫ್ರೆಂಡ್ಸ್ ರೈಲ್ವೆ ಚೆಕಿಂಗ್ದವ್ರು ಬಂದು ಬೆಳಕ್ಕೆಲ್ಲ ಬಾಕ್ಲಿಕಲ್ ಬಂದ್ ಮಾಡಬೇಕು ರಿಟರ್ನ್ ಆದ್ರು ಅವ್ರು ಬಂದು ಮಾಡಬೇಕು ಬಂದು ಈಗ ಬಾಕ್ಲಿಕಲ್ ಬಂದ್ ಮಾಡ್ಕೊಂಡು ಹೋಗ್ಬಿಟ್ಟಾರ್ರಿ ನಾ ಏನು ಮಾಡೀನಿ ರೀ ಮಕ್ಕೊಂಡಿನಿ ಫ್ರೆಂಡ್ಸ ಯಾವಾಗೂ ಮಕ್ಕೊಳಲ್ರಿ ನಿನ್ನೆ ಯಾರು ಅಜ್ಜಿ ನಿದ್ದೆ ಹುಟ್ಟಿತಪ್ಪ ಯಾಕಂದ್ರೆ ನಾ ಗೋಡೌನ್ದಾಗ ಆಲ್ರೆಡಿ ನೈಟ್ ಡ್ಯೂಟಿ ಮಾಡಿ ಬಂದಿದ್ದಾರೆ ಒಂದಿನ ನೈಟ್ ಡ್ಯೂಟಿ ಅಂತ ಹೇಳಿದಾರೆ ನಮ್ಮ ಒಂದಿನ ನೈಟ್ ಡ್ಯೂಟಿ ಅದ ಒಂದೇ ದಿನ ಐತ್ರಿ ಅದು ಮಾಲಕ್ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿ ಅಂದಿದ್ರಿ ಇಡೀ ಫುಲ್ ನೈಟ್ ಡ್ಯೂಟಿ ಮಾಡಿಕ್ಕೆ ಬೆಂಗಳೂರಿಗೆ ಏನೇ ಪೊಸಿಷನ್ ಏನೇ ಇರ್ಲಾಕ ಸ್ವಲ್ಪ ಬಟ್ ಒಂದು ಇಂಪಾರ್ಟೆಂಟ್ ಕೆಲಸ ಹೋಗೋದೈತಿ ಇದೇ ಡೇಟಿಗೆ ಹೋಗ್ಬೇಕನ್ನೋದು ಫಿಕ್ಸ್ ಇತ್ತು ರೀ ಅದೇ ಡೇಟಿಗೆ ಹೋಗ್ಬೇಕನ್ನೋದು ನಂದು ಇತ್ತು ರೀ ಫ್ರೆಂಡ್ಸ ಬಟ್ ರೊಕ್ಕ ನಮ್ದು ಅವು ನಮ್ಮ ಮಾಮನ ರೊಕ್ಕ ನಾ ತೊಗೊಂಬಂದಿನಿ ರೀ ಅದು ರೊಕ್ಕ ಎಂಥವು ತೊಗೊಂಡಿನಪ್ಪ ಎಂಥ ರೊಕ್ಕ ತೊಗೊಂಡಿನಿ ಅಂದ್ರೆ ರೀ ಟ್ರಿಪ್ ರೊಕ್ಕ ಅವ್ರವಿನ ಅಡ್ವಾನ್ಸ್ ಅಂತ ತೊಗೊಲಿ
ಈಗ ಮೊನ್ನೆ ಶ್ರಾವಣ ಟ್ರಿಪ್ ತೆಗದಾರ ಗೊತ್ತದ್ರಿ ಫ್ರೆಂಡ್ಸ್, ಹೋಗಿ ಈಗ ಓದ್ತಾರೆ ಅವರು. ಆ ಟ್ರಿಪ್ಪಿನ ರೊಕ್ಕ ಹಂಗೆಲ್ಲ ಪಾರ್ಟಿ ಅಡ್ವಾನ್ಸ್ ಕೊಟ್ಟಿದ್ದು ಮಾಡಿದ್ದು ಏನು ಮಾಡಿ ತಂದು ಅವ್ರು ರೊಕ್ಕ ಇಟ್ಟಾರ್ರಿ. ನನಗೆ ಹಿಂಗೆ ಬೇಕಲ್ಲ ನಮ್ಮ ಅಮ್ಮ ಒಂದು ಮಾತು ಯೋಚನೆ ಮಾಡಿಲ್ಲ, ಸಡನ್ನಾಗಿ ರೊಕ್ಕ ಕೊಟ್ಟಾರ ಫ್ರೆಂಡ್ಸ್. 20,000 ಇದ್ದು ರೀ. ನೀವು ಅನ್ಕೋಬೋದ್ರಿ ಫೋನ್ಪೇ ಹೋಗ್ಬೇಕಲ್ಲ, ಆನ್ಲೈನ್ ಹೋಗ್ಬೇಕಪ್ಪ ಅಂದ್ರೆ ನನ್ನ ಫೋನ್ಪೇ ವರ್ಕ್ ಇಲ್ರಿ ಫ್ರೆಂಡ್ಸ್. ನನ್ನ ಫೋನ್ಪೇ ಬಂದು ಬಿದ್ದದ್ರಿ. ನನ್ನ ಫೋನ್ಪೇ ಪೋಸ್ಟಿಂದ ಅದ್ರ ಅಂದಿನ ATM ಕಾರ್ಡ್ ಆಗಲಿ ಯಾವುದೋ ಬ್ಯಾಂಕ್ ಪಾಸ್ಬುಕ್ ಅದ ರೀ, ಬಟ್ ATM ಕಾರ್ಡ್ ನಂದು ಇಲ್ರಿ. ಹಾಗಾಗಿ ATM ಕಾರ್ಡ ತೆಗಿಸ್ಬೇಕ್ರಿ. ಹಿಂಗಾಗಿ ಅವ್ರೊಂದು ATM ಇತ್ತಂದ್ರೆ ATMನ ತೊಗೋಬೇಕಿತ್ತು. ಬಟ್ ಇದು ನನ್ನ ಫೋನ್ಪೇ ಖರಾಬ್ ಆಗ್ಯದ್ರಿ ಫ್ರೆಂಡ್ಸ್. ಫೋನ್ಪೇ ಖರಾಬ್ ಆಗೋದ ಕಾಲ ನಮ್ಮ ಅಮ್ಮ ಹೇಳಿನೇ ಕೊಟ್ಟಾರ್ರಿ, ಜನ ಭಾಳ ಇದು ಅದ, ಭಾಳ ಡೇಂಜರ್ ಜನ, ಟ್ರೈನ್ನ ಜರ್ನಿ ಮಾಡೋ ಒಂದು ವಿಷಯ ರೀ, ಟ್ರೈನ್ನ ಜರ್ನಿ ಮಾಡೋ ಒಂದು ವಿಷಯ ಅಂತ ಹೇಳಿ ಕಿಸಿ ವಾರ್ನಿಂಗ್ ಮಾಡಿ ಎಲ್ಲ ಮನ್ಯಾಗ ವಾರ್ನಿಂಗ್ ಮಾಡಿ ಡಬ್ಬ ಗಿಬ್ಬ ಮಾಡಿ ಎಲ್ಲ ಮಾಡಿ ಕಟ್ಟ್ಯಾರ್ರಿ. ಬಟ್ ಏನೂ ಗೊತ್ತಿಲ್ಲ ರೀ. ನಾನು ರಗಡ್ ಸಲ ಎಲ್ಲೆಲ್ಲೂ ತಿರುಗಾಡಿನೂ ಮಾಡಿನೂ. ಬಟ್ ಇದು ಒಯ್ದಾರಿ ಫ್ರೆಂಡ್ಸ, ಒಯ್ದು ಕಿಸಿದ ಬ್ಯಾಗ್ ಮುತ್ತಿಮೆ ಹೋಗಟ್ರಿ. ಅವ್ರು ಬೆನ್ನತ್ತ ನಾವು ಸ್ವಲ್ಪ ಹೋಗಿನ್ರಿ ಫ್ರೆಂಡ್ಸ. ಇಳಿದ ಕಿಸಿ ಅದು ಯಾವ ಊರಾಗ ಗೊತ್ತಿಲ್ಲ, ಬೆಂಗಳೂರ್ಕೊಂದು ಹೋಗಿ ಟ್ರೈನ್ ಸ್ಟಾಪ್ ಇತ್ತು ಎಲ್ಲೋ. ಆ ಟ್ರೈನ್ ಹಿಡಿದು ಹಿಂಗೆ ಬೆನ್ನ ಹತ್ತು ಹೋಗಿನ್ರಿ ಫ್ರೆಂಡ್ಸ್ ಅವ್ರಿಗೆ. ಬಟ್ ಅವ್ರು ಸಿಗಲಿಲ್ಲ ರೀ. ನಾ ಇನ್ನೊಂದು ಸ್ವಲ್ಪ ಹೋಗ್ಬಿಡ, ನಾ ಬೆನ್ನ ಹತ್ತು ಹೋಗಿದ್ರು ಅದು ಹೆಂಗೆ ರೊಕ್ಕ ಒಯ್ದಾರ ಹಂಗೆ ನನಗೆ ಹೋಯ್ತಿರಿ ಫ್ರೆಂಡ್ಸ. ಹೀಗಾಗಿ ನಿನ್ನೆ ನಾನು ಸಡನ್ನಾಗಿ ಘಟನೆ ಆದ್ರಾಗ ನಿನ್ನೆ ಒಮ್ಮೆ ದುಃಖ ತಾಳಾರೆ ಅಳ್ಬೋದು ನಮ್ಮ ಅಮ್ಮ ಫೋನ್ ಹಚ್ಚೀನಿ ರೀ. ಫೋನ್ ಹಚ್ಚೋಣ ನಮ್ಮ ಅಮ್ಮ ಒಂದೇ ಮಾತು ಅಂದ್ರಿ, ಏನು ತಲೆ ಕಾಡ್ಸೋಬೇಡ, 20,000 ಹೋಗಲಾಕ, 20,000 ಹೋಗಲಾಕ, ಎಲ್ಲೇ ಹೋಗಲಾಕ ನೀ ಬಾ ಮೊದಲು ಮನೆಗೆ, ನೀ ಎಲ್ಲಿದ್ದೀ ಹೇಳು, ನೀನು ಬರೋದಿಲ್ಲ ನಾನೇ ಬರ್ತೀನಿ, ನಿನ್ನ ಬಲ್ಲಿ ರೊಕ್ಕ ಆವಿಲ್ಲ ಹೇಳತ್ತೀನಿ. ಬಟ್ ಏನೂ ಗೊತ್ತಿಲ್ಲ ರೀ. ನಿನ್ನೆ ಪುಣ್ಯಾತ್ಮ ಹೋಗೋ ಯಾವನೋ ಗೊತ್ತಿಲ್ಲ, ಒಬ್ಬ ಆಫೀಸರ್ ರೀ, ಅವ್ನ ಬಲ್ಲಿ ಹೋದ್ರಿ. ಸ್ವಲ್ಪ ಫೋನ್ ಕೊಡ್ರಿ ನಾನು, ಯಾಕಪ್ಪ ಏನಿಗ್ಯದ. ಈಗಂತೂ ಫೋನ್ ಕೊಡಲ್ಲ ಫ್ರೆಂಡ್ಸ್, ಆಲ್ರೆಡಿ ಗೊತ್ತದ ರೀ. ಯಾರು ಫೋನ್ ಕೊಡಲ್ಲ, ಅದೊಳ ನೈಟ್ ಅಂತ. ಫೋನ್ ಯಾಕೆ ಕೊಡಲ್ಲಪ್ಪ ಅಂದ್ರೆ ಕೆಲವೊಂದು ಘಟನೆ ನೋಡಿರಿ. ಈ ಕೆಲವು ಫೋನ್ ತೊಗೊಳೋದು, ಲವರ್ಸ್ಗೆ ಫೋನ್ ಹಚ್ಚೋದು, ಕಡೆ ಯಾರಿಗ್ರೆ ಫೋನ್ ಹಚ್ಚೋದು, ಕಡೆ OTP ಹೇಳ್ಕೊಳ್ಳೋದು, ಇಂಥ ಏನಾರ ಮಾಡ್ಕೊಂಡು ಕಿಸಿಲ್ರಿ. ಬಟ್ ಫೋನ್ ಕೊಡಲ್ರಿ. ಹಿಂಗಾಗಿ ಫೋನ್ ಕೊಡಕ್ಕೆ ಭಾಳ ವಿಚಾರ ಮಾಡ್ತಾರೆ. ಫೋನ್ ಇತ್ರಿ ಫ್ರೆಂಡ್ಸ್, ಇದು ಇರ್ಲಾರ್ದಂಗ್ರಿ ಫ್ರೆಂಡ್ಸ್. ಬ್ಯಾಲೆನ್ಸ್ ಅದು ನಿನ್ನೆ ನೋಡ್ರಿ ಫ್ರೆಂಡ್ಸ್, ನಿನ್ನೆ ಎಲ್ಲ ಒಂದೇ ದಿನ ಆಗ್ಯದ್ರಿ. ಬ್ಯಾಲೆನ್ಸ್ನ ಖಲಾಸಿ ಆಗ್ರಿ ಫ್ರೆಂಡ್ಸ್, ರೊಕ್ಕನೂ ಇದು ಅದು. ರೊಕ್ಕ ನಿನ್ನೆ ಬ್ಯಾಲೆನ್ಸ್ನ ಖಲಾಸಿ ನಾನು ನೋಡಿಲ್ಲ ನೋಡಿ, ಪ್ರತಿ ಸಲ ನೋಡ್ತೀನಿ ರೀ. ಈ ಸಲ ಏನೋ ಇದ್ರದ್ದು ಬಿಡೋ ಅದನ್ನು ಕಿಸಿಂದ್ರೆ ಹಚ್ಚಿದ್ರಿ. ಅವ ಆಫೀಸರ್ ಏನೋ ಪಾಪ ಗೊತ್ತಿಲ್ಲ ರೀ. ಅವ್ನು ನಿನ್ನೆ ಆ್ಯಕ್ಚುಲಿ ನಮ್ಮ ಪಾಲಿಗೆ ದೇವ್ರು ಅಂತ ಹೇಳ್ಕೋಬೇಕ್ರಿ ಫ್ರೆಂಡ್ಸ್. ಯಾಕಂದ್ರೆ ಆ ರೇಂಜಿಗೆ ನನಗೆ ಹೆಲ್ಪ್ ಮಾಡಿದ್ರೆ ಫೋನ್ ಹಚ್ಚಿದ್ರಿ. ಅವ್ನ ಮುಂದೆ ಒಂದು ಸಮಸ್ಯೆ ಹೇಳ್ಕೊಂಡೆ ರೀ. ಹಿಂಗಾಗಿ ಸ್ವಲ್ಪ ತಲೆ ಕಟ್ಸೋಣ. ನಮ್ಮ ಅಮ್ಮ ಫೋನ್ ಹಚ್ಚಿದೆ. ನಮ್ಮ ಅಮ್ಮ ನಿನ್ನೆ ಮತ್ತೆ ಹಂಗೆ ಆನಂದ ಏನಾಗಲ್ಲ ಬಾ, ನಾನು 20,000 ರೂಪಾಯಿ ದೊಡ್ಡದಲ್ಲ, ನೀ ಉಳಿದು ಬಂದಿದ್ದೆ ದೊಡ್ಡದವ, ನೀ ಉಳಿದು ಬಂದಿಲ್ಲ, ನಿನಗೇನೂ ಆಗಿಲ್ಲ, ಅದೇ ದೊಡ್ಡದು ಬಾ, ನೀ ಅವು 20,000 ರೂಪಾಯಿ ಹೋಗ್ಬಿಡು. ಬಟ್ ಈ ಕಂಪ್ಲೇಂಟ್ ಕೊಡ್ಬೋದು. ಕಂಪ್ಲೇಂಟ್ ಏನೋ ಕೊಡ್ಬೋದು ರೀ ಫ್ರೆಂಡ್ಸ್. ಅವು ಬರ್ತಾವೆ ಬರಲ್ಲ ಅನ್ನೋದು ಗ್ಯಾರಂಟಿ ರೀ. ಯಾಕಂದ್ರೆ ಒಂದ್ಸಲ ನಂಬಲ್ಲಿ ಹೋಯ್ತು ಅಂದ್ಬಿಟ್ಟು ಬಿಟ್ಬಿಡಕ್ಕೆ ಅದ್ರ ಮ್ಯಾಗಿಂದ ಆಶೆ ನಮ್ಮದು ಅಲ್ಲ ಅನ್ಕಿಸಿನ ಡಾಕ್ಯುಮೆಂಟ್ಸ್ ಒಳಗೆ ತೊಗೋಬೋದು. ಬಟ್ 20,000 ರೂಪಾಯಿ ಫ್ರೆಂಡ್ಸ್, 20,000 ರೂಪಾಯಿ ಸಂಬಂಧ ಯಾರು ರೇಂಜಿಗೆ ಕಷ್ಟಪಡ್ತಾರೆ. ಇವತ್ತಿನ ದಿವಸ 1 ರೂಪಾಯಿ ಒಳ್ಳೆಬೇಕಾದ್ರೂ ಇವತ್ತಿನ ದಿವಸ ಹೆಣ್ಮಕ್ಳು ಕೂಲಿ ಪಗಾರ ಮುಂಜಾನೆ ಹೋಗಿ ಸಂಜೆ ತಕ ಹೋಗಿ ಬರ್ತಾರೆ ಫ್ರೆಂಡ್. ಮುಂಜಾನೆ ಹೋಗಿ ಸಂಜೆ ತಕ ದುಡ್ಡು 300-400 ರೂಪಾಯಿ ತರ್ತಾರೆ ಫ್ರೆಂಡ್ಸ್. 20,000 ರೂಪಾಯಿ ಒಂದು ನಿಮಿಷ ರೀ, 1 ನಿಮಿಷ ಇಲ್ಲ ಫ್ರೆಂಡ್ಸ್. ಒಂದು ಸೆಕೆಂಡ್ ಸುದ ನನ್ನ ಮಾಯಿಗೆ 20,000 ರೂಪಾಯಿ ನಮ್ದಲ್ಲ ಅನ್ಕಿಸಿ ಮುಂದೆ ರೀ. ನನಗೆ ಯಾವ ಥರ ಬೇಜಾರಾಗಕ್ಕಿಲ್ರಿ, ಯಾವ ಥರ ಮನ್ಸಿಗೆ ಆಗಲಿಕ್ಕಿಲ್ರಿ ಹೇಳ್ರಿ. ಬಟ್ ಅದು ನಮ್ಮ ಅಮ್ಮ ಯಾವುದೇ ಥರ ನನಗೆ ಫೋನ್ ಹಚ್ಕಿಸಿ ನೀವು ಚಲೋ ನೋಡ್ಕೊಳಕ್ಕೆ ಬರಲೇನು, ಇದು ನೋಡ್ಕೊಳಕ್ಕೆ ಬರಲೇನು. ನಮ್ಮ ಅಮ್ಮನೂ ರಾತ್ರಿ ಫೋನ್ ಹಚ್ಚಿ ಕೇಳಿ ನೀ ಉಳಿದು ಬಂದಿಲ್ಲ ದೊಡ್ಡದು. ಬಟ್ ಯಾವ್ದು ನಮ್ಮ ಮನೆಗೆ ಯಾರು ರೊಕ್ಕ ಹಾಕಿಲ್ರಿ. 20,000 ರೂಪಾಯಿ ಕರೀತಾರಪ್ಪ, ಯಾವುದೂ ಚಿಂತಿಲ್ರಿ. ಬಟ್ ನೀವು ಉಳಿದು ಬಂದಿಲ್ಲ ಅಂತ ದೊಡ್ಡು ಇದು ನೀವು ಅನ್ಕೋಬೋದ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಯಾವ ಥರ ಚೈನ ಕಟ್, ಅದು ದಂಡಿಗೆ ಕಟ್ ಮಾಡ್ಯಾರ ಫ್ರೆಂಡ್ಸ್. ಸೀದಾ ಕತ್ರಿ ಹೊಡೆದ್ರಿ, ಪೂರ್ತಿ ಇದನ್ನ ಕಟ್ಟಾಬಿಟ್ಟದ್ರಿ. ಇದು ಆ್ಯಕ್ಚುಲಿ ನಮ್ಮ ಮಾಮ ಟ್ರಿಪ್ಪಿಗೆ ಹೋಗೋ ಬ್ಯಾಗ್ ಇದು. ನಾ ಇದ್ರ ಸಂಬಂಧ ಇದು ಈಗ ಚೈನಾಗಾರ ಹ್ಯಾಂಗೆ ತೆಗ್ದಾರ ನೋಡ್ರಿ. ಇದ್ರೊಳಗೆ ಇದ್ದರು ಎಲ್ಲ ಡಾಕ್ಯುಮೆಂಟ್ಸಿನ ಇನ್ನಲ್ಲಿ ಏನೋ ಇರ್ಬೋದು ಅಂತ ನೋಡ್ತೀನಿ ರೀ. ನಾ ಭಾಳ ಇದ್ದೆ ಎಲ್ಲ ಡಾಕ್ಯುಮೆಂಟ್ಸ್ ಟೈಮ್ ಖರಾಬ್ ಆಗಿದ್ದು ಎಲ್ಲಿ ಟೈಮೇ ಖರಾಬ್ ಆಗ್ಬೋದು. ಎಲ್ಲ ನಮ್ಮ ಮಾಮನ್ ರೀ ಡ್ರೈವಿಂಗ್ ಲೈಸೆನ್ಸ್ ಅದು ಇದು ರೀ. ಯಾವ ಥರ ಒಟ್ಟು ಚೈನಾಗಿನ ಹ್ಯಾಂಗೆ ತೆಗೆದಿಟ್ಟು ಹ್ಯಾಂಗೆ ಇಟ್ಟಾರ ನೋಡ್ರಿ ಫ್ರೆಂಡ್ಸ್. ಇದು ಏನೋ ಗೊತ್ತಿಲ್ಲ ರೀ. ಬಂದು ನಾ ಯಾವಾಗ ಬರ್ತೀನಿ, ಯಾವಾಗ ನಮ್ಮ ಮನೆಗೆ ಬರ್ತೀನಿ, ಯಾವಾಗ ಬಂದು ಯೂಟ್ಯೂಬ್ ಮುಂದೆ ಹೇಳ್ಕೊತೀನಿ ನಮ್ಗೆ ಭಾಳ ಇತ್ತು ರೀ. ಹೀಗಾಗಿ ನಮ್ಮ ಅಮ್ಮನೂ ಯಾವುದೇ ಥರ ಏನೂ ನನಗೆ ಇದು ಮಾಡಲಿಲ್ಲ, ರೊಕ್ಕ ಕಳ್ದಾವ ಅಂತಂದು ಯಾವುದೂ ಏನು ಮಾಡಲಿಲ್ಲ ರೀ. ನಮ್ಮ ಅಮ್ಮ ಅಂತೂ ಮೊದಲೇ ಏನೂ ಅಂದಿಲ್ಲ, ರೊಕ್ಕ ಕಳ್ದಾವಲ್ಲ ತಲೆ ಕೆಡ್ಸ್ಬೇಕು ಹೋಗ್ಬೇಡ್ಬಿಡು. ನನಗೆ ಅವ್ರಿಗೆ ಕೇಳಕ್ಕೆ ಇದು ಆಗಲಿಕ್ಕಿತ್ತು. ಆ ರೇಂಜಿಗೆ ಕೈ ಕಾಲು ನಡಕತ್ತೀವಿ ರೀ ಅಲ್ಲವ. ಇವ ಮನಿ ಬಂದ್ ಮುಟ್ಟಿದೆ ದೊಡ್ಡದಪ್ಪ ಯಾಕಂದ್ರ ಅಲ್ಲಿ ಇವ ಬೆನ್ನ ತೂಗಿದ್ನು ಮಾಡಿದ್ನು. ಬಟ್ ಅವ್ರು ಏನಾದ್ರು ಒಳ್ಳೆ ಮಾಡಿದ್ರು ಅಂದ್ರ ರೊಕ್ಕ ವಾಪಸ್ ಅವ್ರ ಜನ ರೀ. ದಯವಿಟ್ಟು ನಾನು ನಿಮ್ಗೆ ಇಲ್ಲೇ ಮುಖಾಂತರ ಏನ್ ಹೇಳೋದಪ್ಪ ಅಂದ್ರಪ್ಪ, ಟ್ರೈನ್ನಾಗಲಿ ಬಸ್ನಾಗಲಿ ಎಲ್ಲೇ ಜರ್ನಿ ಮಾಡೋ ಸ್ವಲ್ಪ ಹುಷಾರಿರ್ಲಿ. ಎಷ್ಟೇ ಇರ್ಲಿ ಎಟ್ಟೆ ಇದ್ರಲ್ಲಿ ನಿದ್ದೆ ಮಾಡಕ್ ಹೋಗ್ಬಿಡ್ರಿ ಫ್ರೆಂಡ್ಸ್. ₹1 ಇರ್ಲಿ ಫ್ರೆಂಡ್ಸ್, ₹1 ಇರ್ಲ್ರಿ. ನಮ್ ₹1 ಇದ್ರೆ ಅದು ಜೋಪಾನ ಮ್ಯಾಗ ಇಟ್ಕೋರಿ. ಜೋಪಾನ ಮಾಡಿ ತರ ಜವಾಬ್ದಾರಿ ರೀ. ಯಾಕಂದ್ರೆ ನೀವು ಅನ್ಕೋಬೋದ್ರಿ ಸಣ್ಣ ವಯಸ್ಸದ ನೋಡಿ ಮಾಡ್ಯಾರ ಅನ್ಕೋಬೋದ್ರಿ ಫ್ರೆಂಡ್ಸ. ರೊಕ್ಕ ಹೊಡ್ಯಾಸಮ ಸಣ್ಣ ವಯಸ್ಸಿರ್ಲಿ ದೊಡ್ಡ ವಯಸ್ಸಿರ್ಲಿ ಯಾರಿಗಾದ್ರೂ ಹೊಡೆಯೋನೇ ರೀ. ನಮ್ದು ಹಿಂದೆ ರಗಡ್ ಸಲ ನಮ್ದು ಎಷ್ಟೋ ಸಲ ನಮ್ದು ಇವ್ರದ್ದು ಬಂಗಾರ ಆಗಲಿ ಏನೋ ಕಳ್ದವ್ರಿ ಫ್ರೆಂಡ್ಸ.
ಅವು ಎಲ್ಲೆಲ್ಲೂ ಏನೇನು ಆಗ್ಯಾವ ಮಾಡ್ಯಾವ. ಬಟ್ ಇನ್ನು ಮುಂದೆ ನಾವೊಂದು ಪಾಠ ಕಲ್ತಿದ್ದೇನಪ್ಪ ಈ ಜರ್ನಿಯಿಂದಪ್ಪ ಅಂದ್ರೆ ಏನಪ್ಪ ಅಂದ್ರೆ ನಾವು ಪ್ರಯಾಣ ಮಾಡುವಾಗ ತುಂಬ ಹುಷಾರಾಗಿರ್ಬೇಕು ರೀ. ನನ್ನ ಅನುಭವ ನಿಮ್ಗೆ ನಾ ಹೇಳಕತ್ತೀನಿ ರೀ. ಸಿಕ್ಕಾಪಟ್ಟಿ ಹುಷಾರು, ಆಕ್ಟಿವಿಟಿ ಹುಷಾರಿಲ್ಲ, ಭಾಳ ಹುಷಾರಲ್ಲಿ ಇರ್ಬೇಕ್ರಿ ನಾವು. ಯಾರ ರೇಂಜಿಗೆ ಹುಷಾರಿರ್ಬೇಕಪ್ಪ ಅಂದ್ರೆ ಕಣ್ಣಂಗೆ ಹುಷಾರಿರ್ಬೇಕು ರೀ. ಹಿಂಗಾಗಿ ದಯವಿಟ್ಟು ಊಟ ಸುದ್ದ ಮಾಡಿಲ್ಲ ದಯವಿಟ್ಟು ಯಾವ್ದು ನಾನು ನಿಮ್ಗೆ ಕಳಕಳಿದ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಯಾವುದೇ ಥರ ಟ್ರೈನಲ್ಲಿ ಜಾಸ್ತಿ ರೊಕ್ಕ ಒಯ್ಬೇಡ್ರಿ. ಬಂಗಾರ ಹೆಣ್ಮಕ್ಳು ಮೈ ಮ್ಯಾಗ ಕಾಣಿಸ್ಬಾಡ್ರಿ. ನೈಟ್ ಜರ್ನಿ ಅಂತೂ ಮೋಸ್ಟ್ ಡೇಂಜರ್ ಫ್ರೆಂಡ್ಸ್. ಹಿಂದಿನ ಜನರಲ್ ಡಬ್ಬದಾಗಂತೂ ಮೋಸ್ಟ್ ಡೇಂಜರ್ ಅಪ್ಪ ಅಂದ್ರೆ ಹಿಂದಿನ ಜನರಲ್ ಡಬ್ಬದಾಗ ರೀ. ಈ ಥರ ಯಾರ್ಯಾರಿಗೆ ಅನುಭವ ಆಗ್ಯದ ಕಮೆಂಟ್ ಹಾಕ್ರಿ ಫ್ರೆಂಡ್ಸ, ಯಾರ್ಯಾರಿಗೆ ಅನುಭವ ಆಗ್ಯದ. ಬಟ್ ಅದೇ ಟ್ರೈನಾಗ ನಾವು ಟ್ರೈನಾಗೆ ಬಟ್ ಇವತ್ತಿನ ದಿವಸ ನಿಮ್ಗೊಂದು ಮಾತು ಹೇಳ್ಬೇಕ್ರಿ ಫ್ರೆಂಡ್ಸ. ನಾನೇ ಈಗ ಒಂದು 2-3 ತಿಂಗಳಿಂದ ಒಂದು ಗುಲ್ಬರ್ಗ ಹೊಂಟಿದೆ ರೀ. ಗುಲ್ಬರ್ಗ ಹೊಂಟದಾಗ ಒಬ್ಬ ವ್ಯಕ್ತಿ ಬಂದ್ರೆ ನನ್ನ ಬಲ್ಲಿ ಬಂದು ಕೂತು ಅಪ್ಪಿ ನಾನು ಸ್ವಲ್ಪ ಫೋನ್ ಕೊಡಪ್ಪಿ. ಯಾಕಣ್ಣ ಅಂದ್ರೆ ಅಪ್ಪಿ ನನ್ನ ಫೋನ್ ಏನೋ ಗೊತ್ತಿಲ್ಲ, ನಾನು ಮಕ್ಕೊಂಡಿದ್ದೆ, ನನ್ನ ಫೋನ್ ಕಳು ಮಾಡ್ಯಾರ ಅಂದ್ಬಿಟ್ರೆ ನಾವು ಸೀದಾ ಫೋನ್ ಕಳು ಮಾಡ್ಯಾರ ನನ್ನ. ಬಟ್ ಅವನಿಗಾದ ನೋವು ಏನು ಇವತ್ತು ನನಗೆ ಇವತ್ತು ಅರ್ಥ ಆಯ್ತು ರೀ ಫ್ರೆಂಡ್ಸ್. ಅದು ಅವತ್ತಿನ ದಿವಸ ಅವನಿಗೂ ಇಟ್ಟೆ ನನಗೆ ಅವ್ನಿಗೆ ಅಟ್ಟು ನೋವಾಗಿರ್ತದೆ, ನನಗೆ ಅಟ್ಟು ನೋವಾಗಿದೆ ಫ್ರೆಂಡ್ಸ್. ಇವತ್ತು ಆಯ್ತು ರೀ ಅದು. ಅವತ್ತಿಗೆ ಅನ್ನಿಸ್ತು ಏನಪ್ಪ ಜನನು ಈ ಥರ ಅದರಲ್ಲ ಅಂತ ಬಟ್ ಅನ್ನಿಸ್ತು. ಬಟ್ ಇಟ್ಟು ನೋವು ಆಗಿದಿಲ್ಲ ರೀ. ಅದಕ್ಕೆ ಅದು ಯಾರಿಗಾಗಲಿ ತಂಬಲ್ಲಿ ಬರ್ತಂದ್ರಿ ಅದು ಅರಿವೆ ಆಗ್ತದ್ರಿ. ಈ ಸದ ನನಗೆ ಅರಿವು ಆಗ್ಯದ್ರಿ. ನಾಳೆ ಈ ವಿಡಿಯೋ ಮುಖಾಂತರ ನಿಮ್ಗೆ ದಯವಿಟ್ಟು ಹೇಳೋದಿದೆ ರೀ. ಮೆಗ ಹೇಳ್ತಾನಂತ ಅನ್ಕೋಬೇಡ್ರಿ. ಬಟ್ ಯಾರೇ ಆಗಲಿ ಎಲ್ಲೇ ಹೋಗ್ಲಿ ಏನೇ ಮಾಡಿ ಯಾಕಂದ್ರೆ ನಿಮ್ಮ ಸಾಮಾನು ನಿಮ್ಮ ಜಾಕೆಟ್ ಇಟ್ಕೊರಿ, ನಿಮ್ದು ವಸ್ತು ನೀವು ಜಾಕೆಟ್ ಇಟ್ಕೊರಿ. ಸಿಕ್ಕಾಪಟ್ಟಿ ಕೇರ್ ಮಾಡಿರಿ. ಜರ್ನಿ ಭಾಳ ಜರ್ನಿ ಡೇಂಜರ್ ರೀ. ಮೋಸ್ಟ್ ಡೇಂಜರ್ ಜರ್ನಿ ನೈಟ್ ಜರ್ನಿ ರೀ ಫ್ರೆಂಡ್ಸ್. ಎಲ್ಲಕ್ಕಿಂತ ಜರ್ನಿ ಭಾಳ ಡೇಂಜರ್ ರೀ. ನೀವು ಎಲ್ಲೇ ಹೋಗಲಿ ಎಲ್ಲೇ ಮಾಡಲಿ, ಗ್ರೂಪ್ ಫ್ರೆಂಡ್ಸ್ನಾಗ ಹೋಗ್ಲಿ, ಟ್ರಿಪ್ ಹೋಗ್ಲಿ, ಅಲ್ಲಿ ಹೋಗ್ಲಿ, ಟ್ರೈನ್ನಾಗಂತೂ ಉಳ್ಕೊಬ್ರಿ ಫ್ರೆಂಡ್ಸ್. ಟ್ರೈನ್ನಾಗ ಕೆಟ್ಟ ನೀಚ ನನ್ನ ಮಕ್ಕಳು ಅದಾರ ರೀ. ಈ ರೇಂಜಿಗೆ ನೀಚ್ ಅದ ರೀ. ಭಾಳ ಜನ ಅಂತೂ ಬರಬಾರ್ದು ಈ ರೇಂಜಿಗೆ ಆಗಿದ್ರಿ ಫ್ರೆಂಡ್ಸ. 3 ಯುಗ ಅಂತ ದಾಡ್ದು ನಾವು ಇದ್ರ ಪ್ರಕಾರ ಕಲಿಯುಗ, ತ್ರೇತಾಯುಗ, ದ್ವಾಪರ ಯುಗ, ಅವು ಯುಗಗಳು ನಂಗೆ ಲೈನ್ ಹೇಳಕ್ ಬರಲ್ಲ. ಬಟ್ ಈ 3 ಯುಗದಾಗ ಫಸ್ಟ್ ಯುಗ ಯಾವಾಗ್ರಿ? ಫಸ್ಟ್ ಯುಗ ಯಾವಾಗದಮ್ಮ? ಕಲಿಯುಗ, ತ್ರೇತಾಯುಗ ಆತ್ರಿ. ಯುಗಗಳು ತ್ರೇತಾಯುಗದಾಗ ಯಾವ ಸಂಬಂಧ ಹೋರಾಟ ಮಾಡ್ತಿರೋ, ಯಾವ ಸಂಬಂಧ ಜನ ಬದುಕ್ತಿರಪ್ಪ ಅಂದ್ರೆ ಹೆಣ್ಣಿಗಾಗಿರಿ ಬದುಕ್ತಿರಿ. ಮತ್ತು ಇನ್ನೊಂದು ಯುಗದಾಗ ಮಣ್ಣಿಗಾಗಿ ಬದುಕ್ತಿರಿ. ಹೆಣ್ಣು ಮಣ್ಣು ಸಂಪತ್ತು ಇದ್ರ ಸಂಬಂಧ ಬರಲಾಡ್ತಿರು. ಬಟ್ ಅದು ಎಲ್ಲ ಹೋಗಿ ಈಗ ಸ್ವಲ್ಪ ದುಡ್ಡಿಗಾಗಿ. ಇದು ಯಾವ ಯುಗ ನಮ್ಮ ಇದು? ಕಲಿಯುಗ ಅದ್ರಿ ಫ್ರೆಂಡ್ಸ್. ನಾವು ಕಲಿಬೇಕ್ರಿ. ಇಲ್ಲಿ ಏನೇ ಒಂದಾಗ್ಲಿ ಕಲಿಯುಗ ಅದ್ರಿ. ಕಲಿಯುಗದಾಗ ಯಾರು ನನ್ನ ಮಗನು ಇದು ಆಗಂಗಿಲ್ರಿ. ಒಬ್ರಿಗೊಬ್ರು ಯಾರು ಆಗಲ್ರಿ. ಟೈಮಿಗೆ ಯಾರು ಬರಂಗಿಲ್ರಿ. ನಾನು ನಿಮ್ಗೆ ಹೇಳೋದು ಇಷ್ಟೇ ರೀ. ಬಟ್ ನಿನ್ನೆ ರಾತ್ರಿ ಯಾವ ರೇಂಜಿಗೆ ಆಗ್ಯಾರ ನನಗೆ ಗೊತ್ತರಿ ಫ್ರೆಂಡ್ಸ್. ಬೆಂಗಳೂರಿಗೆ ಹೋಗ್ಬೇಕಂದ್ರೆ ನಿನ್ನೆ ಹೋಗೋದಾಗಿಲ್ಲ ಫ್ರೆಂಡ್ಸ್. ಅದಕ್ಕೆ ಕೆಲಸ ಹೋಯ್ತ್ರಿ. ಬಟ್ ರಿಟರ್ನ್ ನಾ ಮನೆಗೆ ಬಂದೆ. ರಾತ್ರಿ ನಾ ಮನೆಗೆ ಬಂದಿನಿ ಫ್ರೆಂಡ್ಸ್. ರಾತ್ರಿ ನಾ ಬಂದಿನಿ. ನಮ್ಮ ಅಮ್ಮ ಏನ ಟ್ರಿಪ್ ಹೋಗ್ಯಾರ. ಅವ್ರು ಇದ್ರೆ ಚಲೋ ಆಗ್ತಿದ್ರಿ. ನಾ ಈ ಕಡೆ ಬಂದ ಹಂಗೆ ಟ್ರಿಪ್ ಹೋಗ್ಬಿಟ್ರಿ ಫ್ರೆಂಡ್ಸ್. ಅವ್ರು ಹೇಳೋಗ್ಯಾರ ಅಮ್ಮ ಅವ್ರಿಗೆ ಏನು ತಿಳಿ ಕಳ್ಸೋಬಿಡತ್ತಳಿ, ಏನಾಗಲ್ಲ, ಇಂದ ನಾಳೆ ರೊಕ್ಕ ಗಳಿಸ್ಬೋದು. ಅವ ಬಂದಿದ್ದು ದೊಡ್ಡದು. ಬಟ್ ಈಗೆಲ್ಲ ಎಷ್ಟು ಗೋಜಾಡೋದು ನೋಡಿ ಫ್ರೆಂಡ್ಸ್. ನಮ್ಗೆ ಆಧಾರ್ ಕಾರ್ಡ್ ತೊಗೋಬೇಕು, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ರೀ ಫ್ರೆಂಡ್ಸ್. ನನ್ನ 10th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಯಾವ ರೇಂಜಿಗೆ ನನಗೆ ಹತ್ತಕ್ಕಿಲ್ರಿ. ನಂದು ಭವಿಷ್ಯನ ಅದ್ರೊಳಗೆ ಅದ ರೀ. ಮಾರ್ಕ್ಸ್ ಕಾರ್ಡ್ ಭಾಳ ಇಂಪಾರ್ಟೆಂಟ್ ರೀ ಫ್ರೆಂಡ್ಸ್. ನಿಮ್ಗೆ ಆಲ್ರೆಡಿ ಗೊತ್ತೇ ಅದ ರೀ. ಪ್ರತಿಯೊಬ್ಬರು ಹುಡುಗರಿಗೂ ಮಾರ್ಕ್ಸ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತೂ ಅದ ರೀ. ಆ ಥರ ಇವತ್ತು ನನ್ನ ಲೈಫ್ನಾಗ ಐತ್ರಿ. ಈ ಥರ ನನ್ನ ಜೀವನದಾಗ ಎಂತೆಂಥ ಕಷ್ಟ ಬಂದವ. ಬಟ್ ಇಂಥ ಕಷ್ಟ ಎದ್ದು ಬಂದಿದ್ದಿಲ್ಲ ರೀ. ಬರಲ್ರಿ, ನಾನು ಇದಕ್ಕೆ ಫೇಸ್ ಮಾಡ್ತೀನಿ ರೀ. ಜೀವನದಾಗ ಎಲ್ಲ ಅರ್ಥ ಆಗೋದು ಯಾವಾಗಪ್ಪ ಅಂದ್ರೆ ಅನುಭವ ಆದ್ಮೇಲೆ ಅರ್ಥ ಆಗ್ತದೆ ರೀ. ಹಿಂಗಾಗಿ ನನಗೆ ಅನುಭವ ಆಗ್ಯದ ರೀ. ಹಿಂಗಾಗಿ ನಾ ಈಗ ಹೇಳ್ಕೊಳಕತ್ತೀನಿ ರೀ. ಅದು ಯಾವ ಥರ ಹೇಳ್ಕೊಬೇಕು ಗೊತ್ತಾಗದಿಲ್ಲ ರೀ. ಸಿಕ್ಕಾಪಟ್ಟೆ ಬೇಜಾರಾಗತ್ತದ ರೀ. ಯಾವುದೇ ರೀತಿ ಆಗಲಿ ನೀವು ಜರ್ನಿ ಮಾಡೋ ಮುಂದೆ ಒಂದು ಸ್ವಲ್ಪ ಹುಷಾರಿರಲಿ ಫ್ರೆಂಡ್ಸ. ಇವತ್ತು ಲಾಗ್ ಹೆಂಗೆ ಅನ್ನಿಸ್ತು ನೋಡ್ರಿ. ಸಿಕ್ಕಾಪಟ್ಟೆ ಕಮೆಂಟ್ ಹಾಕ್ರಿ. ನಮಗೆ ಕಮೆಂಟ್ ಹಾಕಿ ಸಮಾಧಾನ ಮಾಡಿರಿ ಫ್ರೆಂಡ್ಸ. ನಮ್ಗೆ ಸಮಾಧಾನ ಆಗ್ತದೆ ರೀ. ನಮಗೂ ಒಂಥರ ಫ್ಯಾಮಿಲಿ ಇದ್ದಂಗೆ ಫ್ರೆಂಡ್ಸ. ಹಿಂಗಾಗಿ ಇದು ಆ್ಯಕ್ಚುಲಿ ಹೇಳ್ಕೊಬಾರ್ದೇನೋ, ಹಿಂಗೆ ಹೇಳ್ಕೊತಲ್ಲ. ಈಗ ನೀವು ಅನ್ಕೋಬೋದು ಏನು ಕಿತ್ತು ಕೂತ್ಸನ ಏನಿವ ಅಂತ ಫ್ರೆಂಡ್ಸ್. ನಿದ್ದಿ ರೀ ಫ್ರೆಂಡ್ಸ್. ನಿದ್ದೆ ಮಾಡಕ್ಕೆ ಹೋಗಿದೆ. ನಿದ್ದಿನ ಆಟೋಮೆಟಿಕ್ ಕೂತಲ್ಲಿ ನಿದ್ದೆ ಎತ್ಬಿಟ್ಟದ. ಈ ಥರ ಹಿಂಗೆ ಇಟ್ಕೊಂಡು ಕೂತೀನಿ ಫ್ರೆಂಡ್ಸ್. ಇದು ಈ ಥರ ನಾ ಹಿಂಗೆ ಹಾಕೊಂಡು ಕೂತೀನಿ ರೀ. ಇದು ಕಟ್ ಮಾಡಿಲ್ಲ ಫ್ರೆಂಡ್ಸ್. ಇಲ್ಲಿದ್ದು ಕಟ್ ಮಾಡಿರಿ, ವಿಚಾರ ಮಾಡಿರಿ. ಕಟ್ ಮಾಡತಕ್ಕ ಬಟ್ ಎಲ್ಲ ಜನ ಫುಲ್ ಡ್ರೆಸ್ ಇದ್ರು. ಎಲ್ಲ ಪ್ರತಿಯೊಬ್ಬರು ಟ್ರೈನ್ನಾಗೂ ಏನು ಮಾಡ್ಕೊಂಡಾರ ಅವರು ಫಸ್ಟ್ ಏನು ಮಾಡ್ಯಾರಿ, ನನ್ನ ಬಂದು ಕೂತಾರಿ. ಕೂತಿ ನಾನು ಚಲೋ ಮಾತು ಹಚ್ಕೊಂಡಾರಿ. ನನ್ಗೆ ಕೂಡ ಬೆರ್ತಾರಿ. ಯಾವ ಥರ ಬೆರ್ತಾರಪ್ಪ ಅಂದ್ರೆ ಈ ಮಂದಿಗೆ ಏನು ಅನ್ಸ್ಬೇಕು, ಪಾರ ಈಗ ಯಾರೇ ಒಬ್ರು ಬಂದ್ರೆ ಈ ಸತ ನಾ ಈಗ ಅಮ್ಮನ ಬಾಜು ಕೂತೀನಂದ್ರೆ ಈಗ ಅಮ್ಮ ಇಟ್ಟಾಳಂದ್ರೆ ಆ ಬ್ಯಾಗ್ ಕೈ ಹಾಕಿದ್ರೆ ಯಾರು ಏನೋ ಅನ್ಕೊಳಲ್ಲ. ಬ್ಯಾಗ್ ಬಿಡಪ್ಪ ಅವ್ರಿಬ್ರು ಒಂದೇ ಇದ್ದಿರ್ಬೋದು. ಅದೇ ಥರ ನಿನ್ನೆ ನನಗೆ ಆ ಥರ ಹಚ್ಕೊಂಡಾರೆ ಅವರು. ಬಟ್ ನನಗೆ ಗೊತ್ತಿದ್ದಿಲ್ಲ ಫ್ರೆಂಡ್ಸ್. ಅವ್ರು ಮಾತುಗಳು ಕೊಡ್ಬೇಕಾದ್ರೆ ಈಗ ಜನ ಮಾತನಾಗೆ ಮಳೆ ಮಾಡ್ತಾರೆ ಫ್ರೆಂಡ್ಸ್. ಅದಕ್ಕೆ ಯಾವಾಗ ಮಾತನ್ನ ಮಳೆ ಆಗ್ಬಾರ್ದ್ರಿ. ಆದ್ರೂ ನಾ ಮಳೆ ಆಗಿಲ್ರಿ ಅವ್ರಿಗೆ. ಬಟ್ ನಾ ಏನು ಮಾಡಿ ನನ್ನ ಪಡಿ ನಾ ಕೂತೀನಿ ರೀ. ಅವ್ರು 5 ಜನ ಇದ್ದರು ಫ್ರೆಂಡ್ಸ. ಎಂಥವ್ರು ಇದ್ದಾರಪ್ಪ ಅಂದ್ರೆ ಅವ್ರ ಜನ ಭಾಳ ಜನ ಇದ್ದರು ಫ್ರೆಂಡ್ಸ್. ನೋಡಾಕೇನೆ ಹೆಂಗಿದ್ದಾರಪ್ಪ ಅಂದ್ರೆ ಸ್ವಲ್ಪ ದೊಡ್ಡವ್ರು ಇದ್ದಾರೆ ರೀ. ನಮ್ಮ ಅಮ್ಮನಕ್ಕಿಂತ
ಇದ್ರೊಳಗಿದ್ದಾರೆ. ಬಟ್ ಇಲ್ರಿ ಫ್ರೆಂಡ್ಸ್, ಆ ರೊಕ್ಕ ಯಾರು ತೊಗೊಂಡಾರ ದೇವ್ರನ್ನೇ ನೋಡ್ಕೊಳ್ರಿ ಫ್ರೆಂಡ್ಸ್. ಅವ್ರಿಗೆ ನಾವೇನು ಅನ್ನಂಗಿಲ್ರಿ. ಯಾಕೆ ತಪ್ಪು ನಮ್ದ್ರಿ ಇದ್ರೊಳಗೆ, ಅವ್ರದ್ದು ಅನ್ನಲ್ರಿ. ಯಾಕಂದ್ರೆ ನಾವು ಹೆಸರು ಇದ್ದೇವ್ರು ರೊಕ್ಕ ಹೊಡಿತಿದ್ದಿಲ್ರಿ. ಹೀಗಾಗಿ ನಾವು ತಪ್ಪಿನವ್ರು ನಾವು ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಇನ್ಯಾರು ರೊಕ್ಕ ತೊಗೊಂಡು ಹುಡುಗಿರ್ತಾನ ಇಲ್ಲಿ ಬಂದು ಮನ್ಯಾಗ ಕೂತು ಇವ್ರ ಮ್ಯಾಗ ಓದಾಡಿದ್ರೆ ನಡೆಯಲ್ರಿ ಫ್ರೆಂಡ್ಸ್. ಅದು ಇವ್ರು ನಮ್ಗೆ ಅಂದ್ರೆ ನಡೆಯಲ್ರಿ. ಹೀಗಾಗಿ ಏನೋ ಆಗ್ಯದ ಬಂದದ ಫ್ರೆಂಡ್ಸ್. ಇನ್ನು ಮುಂದೆ ನಾವು ಹುಷಾರಿರ್ಬೇಕ್ರಿ. ಇನ್ನು ಮುಂದೆ ನೈಟ್ ಜರ್ನಿ ಒಂದು ಸ್ವಲ್ಪ ಹುಷಾರಲ್ಲ ಮಾಡ್ಬೇಕ್ರಿ. ಲಾಗ್ ಯಾವ ಥರ ಅನ್ನಿಸ್ತು ಏನು ಸುದ್ದಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಸಮಾಧಾನ ಮಾಡ್ರಿ ಫ್ರೆಂಡ್ಸ್. ಟೆನ್ಷನ್ ತೊಗೊಂಡ್ರಿ ಗೊತ್ತಲ್ಲಪ್ಪ. ನಮ್ಮ ಅಮ್ಮನೂ ರಗಡೆ ಟೆನ್ಷನ್ ತೊಗೊಳ್ರಿ, ಸಿಕ್ಕಾಪಟ್ಟೆ ರಗಡೆ. ಎಲ್ಲರಿಗೆ ಮನೆಯವ್ರಿಗೆ ಎಲ್ಲರಿಗೆ ಟೆನ್ಷನ್ ಆಗ್ಯದ ಫ್ರೆಂಡ್ಸ್. 2 ದಿನದ ಮನೆಗೆ ಯಾರು ಉಂಡಿಲ್ರಿ, ಏನಿಲ್ರಿ, ತಿಂದಿದ್ದಿಲ್ರಿ. ಏನೋ ಮೊನ್ನೆ ಮಾರ್ಕೆಟ್ಗೆ ಹೋಗಿ ಚಂದೆಲ್ಲ ಸಂತಿ ಗಿತ್ತಿ ಮಾಡ್ಕೊಂಡು ಬಂದಿದ್ದೇವ್ರಿ ಫ್ರೆಂಡ್ಸ್. ಬಟ್ ಅದೆಲ್ಲ ಮಾಡೋಕ್ಕಾಗಲಿಲ್ರಿ. ಅದು ಅಲ್ಲ ವೇಸ್ಟ್ ಆಗಿದೆ. ಇಂಪಾರ್ಟೆಂಟ್ ಅಲ್ರಿ ನಮ್ಗೆ ಆಗಿದ್ರಿ ಫ್ರೆಂಡ್ಸ್. ಯಾವ ಥರ ಮನ್ಸಿಗೆ ಹತ್ತದ ನೀವು 20,000 ರೂಪಾಯಿನೂ ಯಾಕಂದ್ರೆ ಗೊತ್ತಾರಿ ಎಡ್ಡ ತಳಿ ಮತ್ತೆ ಇಟ್ಟು ಬಂದಿವ್ರಿ ಗಾಡಿ ಹತ್ತಾವರಿ ಅದವರಿ ಮನೆ ಖರ್ಚದರಿ ಎಲ್ಲ 2 ತಿಂಗಳು ಹತ್ತ ಮುಗಿತಿದ್ರು ನಮ್ಮ ಗಾಡಿದರಿ 2 ತಿಂಗಳು ಹತ್ತ ಹೋಗ್ತಿದ್ರಿ ಎದಕ್ಕೆ ಆಯ್ತು. ಬಟ್ ಅವ್ನ ಲೈಫ್ ಒಂದು ಸೆಟ್ಲ್ ಆತ ಒಂದು ಇಂಪಾರ್ಟೆಂಟ್ ಸಂಬಂಧ ನಾವು ಹೋಗಿದ್ರಿ ಫ್ರೆಂಡ್ಸ್. ಅದು ಎಲ್ಲನೇ ಎಡ್ಕೊಟ್ಟು ಹೋಯ್ತು. ರೊಕ್ಕ ಹೋದು, ಡಾಕ್ಯುಮೆಂಟ್ಸ್ ಹೋದು. ನಿನ್ನೆ ನೋಡ್ರಿ ಫ್ರೆಂಡ್ಸ್, ರಿಚಾರ್ಜ್ ಖಾಲಿ ಆಯ್ತು, ಎಲ್ಲ ಖಾಲಿ ಆಯ್ತು. ನಿನ್ನೆ ನೈಟ್ ಒಬ್ರು ಫೋನ್ ಕೊಡಲಾಗಿದ್ರು. ಯಾರೋ ಒಬ್ಬ ಪುಣ್ಯಾತ್ಮ ಒಂದು ಫೋನ್ ಕೊಟ್ಟ. ಅವ್ನಿಗೆ ಪುಣ್ಯಾತ್ಮ ಥ್ಯಾಂಕ್ಸ್ ಹೇಳ್ತೀನಿ ವಿಡಿಯೋ ಮುಖಾಂತರ. ತುಂಬಾ ಥ್ಯಾಂಕ್ಸ್. ಅದಕ್ಕೆ ನೋಡ್ರಿ ಫ್ರೆಂಡ್ಸ್, ಮನೆಗೆ ಭಾಳ ಜನ ಬರ್ತಾರೆ ಫೋನ್ ಕೊಡ್ರಿ ಯಾಕ ಫೋನ್ ಹಚ್ತೀನಿ ಅಂತ ಹೇಳಿ. ಬಟ್ ಒಳಗೆ ಒಂದೊಂದ್ಸಲ ಕುಡ್ಬಾರ್ದು ಅನಿಸ್ತದ್ರಿ, ಒಂದೊಂದ್ಸಲ ಏನಿಸ್ತದ ಆ ಜಾಗಕ್ಕೆ ನಾವು ದಾಟಿ ಬಂದಿರ್ತೀವಿ. ಒಂದೊಂದ್ಸಲ ಫೋನ್ ಇರಲ್ಲ, ಯಾರಿಗೂ ಕೇಳಿರ್ತೀವಿ. ಇದು ಅನ್ಬ ನಂಗೆ ಭಾಳ ಅದ. ಯಾಕ ಒಂದೊಂದ್ಸಲ ಒಂದೊಂದು ಫೋನ್ ತೊಗೊಳಕ್ಕೆ ಫೋನ್ ಇದ್ದಿದ್ದಿಲ್ಲ. ಅವ್ ಮದ್ಯಾದ ಮಗ ಒಂದು ತೊಗೊಂಡಿದ್ದ ನಮ್ಮಲ್ಲ ಫೋನ್ ಇದ್ದಿದ್ದಿಲ್ಲ. ಬೇರೆ ಹತ್ರ ತೊಗೊಂಡು ಫೋನ್ ಮಾಡ್ತಿದ್ದ. ಇವ್ನಿಗಾದ್ರೂ ಬೇರೆ ತೊಗೊಂಡು ಅಂದ್ರೆ ಫೋನ್ ಇಲ್ಲ ಟೈಮ್ನಾಗ ಅದು ಅರ್ಬಾಗ ಇವಾಗ ಬರ್ತಾರಲ್ಲ ಸಣ್ಣ ಪಾರ್ಗಳು ಯಾರು ನಮ್ಮ ಮಮ್ಮಿ ಫೋನ್ ಹಚ್ತಿರ್ತಾರೆ. ಇನ್ನೊಂದ್ಸಲ ಏನಿಸ್ತದ ಬ್ಯಾಡಪ್ಪ ಕುಡ್ಬಾರ್ದು, ಯಾಕಂದ್ರೆ ಜನ ಸರಿ ಇಲ್ಲ. ನಮ್ದು ನಂಬರ್ ತೊಗೊಂಡು OTP ತೊಗೊಂಡು ಏನೇನೋ ಮಾಡೋರು ಮಾತ್ರ ಗಿಡ್ಡ ಅಂತವೆಲ್ಲ ಭಾಳ ಬಂದವ್ರಿ. ಕುಡ್ಬಾರ್ದ ತೊಗೊಂಡು ಅನಿಸ್ತದ್ರಿ. ಒಮ್ಮೆ ಏನಿಸ್ತದ ನಾವು ದಾಟಿ ಬಂದೀವಿ ಕುಡ್ಲಿದ್ರೆ ಹೆಂಗೆ ಆಗ್ತದ. ಅವ್ರು ಏನೋ ಪರಿಸ್ಥಿತಿಯಿಂದ ಒಂದು ಅರ್ಜೆಂಟ್ ಫೋನ್, ನಾನು ಭಾಳ ಅರ್ಜೆಂಟ್ ಫೋನ್ ಕೇಳ್ತಿರ್ತೀನಿ. ಯಾರಿಗಾರ ಒಂದು ಟಿಪ್ ಇದಕ್ಕೆ ಹೋಗಿದ್ದಲ್ಲ ಊರಿಗೆ ಚಿಮ್ಮಿರಿ ಹೋದಾಗ ಫೋನ್ ಸ್ವಿಚ್ ಆಫ್ ಆಗಿತ್ರಿ. ಬರ ಮುಂದ ಹಾದಿ ತಪ್ಪಿತ್ತು ನನಗೆ. ಫೋನ್ ಕೊಟ್ರೆ ಫೋನ್ ಹಚ್ತೀನಿ ಅಂದ್ರೆ ಅವು ಹೆಂಗಸರು ಗಂಡಸು ಮಕ್ಳು ಸೆಕೆಂಡ, ಹೆಣ್ಮಕ್ಳಿಗೆ ಫೋನ್ ಕೊಡಂದ್ರೆ ನಾ ಈಗ ಫೋನ್ ಕೊಡ್ತೀನಿ ಮುಂದೆ ಹಣ ಬಿತ್ತು ನತ್ತಿಗೆ ಇರ್ತದ ಮಾಡೋಣ. ಈಗ ಮನುಷ್ಯ ಹಿಂಗದಾರ ಜನ. ಹಂಗಾಗಿ ಅದರ ಅನುಭವ ನಮ್ಗೆ ಅದಾರ. ಹಂಗಾಗಿ ಫೋನ್ ಕೊಡ್ತೀನಿ ನಾನು ಬೈತಾನೆ. ಯಾರಾದ್ರು ದೊಡ್ಡವ್ರಿಗೆ ಯಾರಿಗಾರು ಕೊಡಲ್ಲ, ಯಾರು ಗಂಡಸು ಮಕ್ಕಳು ಅವ್ರು ಅಂಥವ್ರು ಕೊಡಲ್ಲ. ಯಾರು ಸಣ್ಣ ಪಾರ್ಗಳು ಬಂದರು ನಮ್ಮ ಮಮ್ಮಿಗೆ ಹಸ್ತಿನ ಅವ್ರಿಗೆ ಬಂದು ಇಲ್ಲಿ ಆಜು ಇದ್ದವ್ರ ಗಂಟೆ ಫೋನ್ ಕೊಡ್ತೀನಿ ರೀ. ನಾ ಯಾರು ಫೋನ್ ಕೊಡಲ್ರಿ. ಯಾವ ಥರ ಅನಿಸ್ತೀನಿ ಅದು ಅನುಭವ ಇದ್ದವ್ರಿಗೆ ಅಷ್ಟೇ ಗೊತ್ತಿರ್ತದ್ರಿ. ಭಾಳ ಅಲ್ಲಕತ್ತದ್ರಿ. ಆದ್ರೂ ಮರಿಬೇಕಾದ್ರೆ ಟೈಮ್ ಬೇಕ್ರಿ. ಮೈಯ ಕೈ ಕಾಲು ಶಕ್ತಿ ಇಲ್ಲ, ಏನಿಲ್ಲ, ಸುಮ್ ಶಾಂತ ಕೂತಿದ್ದು ಭಾಳ ಟೆನ್ಷನ್ ಆಗ್ಯದ. ಅವನಿಗೂ ಹಂಗೆ ನಮಗ ಹಂಗೆ TC ಆಯಿತು, ಡಾಕ್ಯುಮೆಂಟ್ಸ್ ಆಯಿತು, ಎಲ್ಲ ಏನು ಕೆಲಸ ವಾಪಸ್ ಬಂದನು. ಟೈಮ್ ಭಾಳ ಏನು ಹಾಕೋ ಟೈಮ್ನಾಗ ಒಳ್ಳೇದೇ ಆಯ್ತು ಅಂತ ಒಳ್ಳೇದು. ಈಗ ಏನು ತಿಳ್ಕೊಬೇಕ್ರಿ ಅಷ್ಟೇ. ನಾವು ಇದಕ್ಕಿನೇನೋ ದೊಡ್ಡ ಸಿಗ್ತಾ ತಿಳ್ಕೊಬೇಕು, ಮತ್ತೇನಿಲ್ವ. ನಮ್ಮ ಬಲಿ ಕಳ್ಕೊಂಡಿವಿ ಅಂದ್ಬಳಗ ಇದಕ್ಕಿನ ಕಲಿಟ್ಟು ಒಂದು ಹೋದ್ರಿ ಅಂತರದಾಗ ನಾವು ಕಳ್ಕೊಂಡಿವ್ರಿ. ಬಟ್ ಇದಕ್ಕಿನ ದೊಡ್ಡ ಸಿಗುತ್ತದ ಅಂತ ಅನ್ಕೋತೀವ್ರಿ. ಇವಾಗ ಬಂದಿದೆ ನೋಡ್ರಿ, ಹಂಗೆ ಅನ್ಕೋಬೇಕ್ರಿ. ಯಾಕೆ ವಾಪಸ್ ಇವ ನಮ್ಗೆ ಅಲ್ಲಿ ಫೋನ್ ಹಚ್ಚ ಹೇಳ್ಕೋತಾ ಅವ್ರು ಹಿಂಗೆ ನಾವು ಬೆನ್ನ ಹತ್ತಗತ್ತೀನಿ ಅಂದ್ರೆ ಬೆನ್ನ ಹತ್ತ ಇದು ಮಾಡಿ ಇಲ್ಲಿ ಯಾರ ಟ್ರೈನ್ ವಾಪಸ್ ಯಾವ ಟ್ರೈನ್ ವಾಪಸ್ ಬಾ, ನೀ ಏನು ತಿಳಿ ಕೆಡ್ಸ್ಕೊಬೇಡ ತಿಳಕೆ ಅಂದಿವ್ರು. ನಾವು ವಾಪಸ್ ಇವ ಆ ರೊಕ್ಕ ಬೆನ್ನ ಹತ್ತು ಹೋಗಿದ್ನೋ ಮಾಡಿದ್ನೋ. ಅವ್ರು ಎಲ್ಲರ ಚಾಕು ಚೂರು ಹೋಗಿದ್ರೆ ಏನು ಮಾಡ್ತೀರಿ? ಭಾಳ ಹಿಂಗೆ ಅದ ಜನ. ಎಲ್ಲಿ ನೋಡಿದ್ರೆ ಅವೇ ಕೇಸ್ ಅವ್ರ. ಈಗ ಹಂಗಾಯ್ತು ಹಿಂಗಾಯ್ತು. ಅದಕ್ಕೆ ಅಂದ್ರೆ ಯಾಕೆ ಇಲ್ಲಪ್ಪ ರೊಕ್ಕ ಹೋದ್ರೋಗಕ್ಕೆ ನೀ ಏನು ತಿಳಿ ಕೆಡ್ಸ್ಕೊಬೇಡ, ಮನೆ ಬಾ ನೋಡ. ತಪ್ಪು ಏನ್ರಿ ಫೋನ್ ಪೇ ಒಂದು ಇರಲಿ ಪ್ರಾಬ್ಲಮ್ ಆಗಿದ್ರಂದಿಲ್ಲ ಫೋನ್ ಪೇದಾಗ ಕಳಿಸಿದ್ರೆ ಎಲ್ಲ ನಮ್ಮ ಟೈಮ್ ಖರಾಬ್ ಅನ್ಬೇಕ್ರಿ. ಮತ್ತೇನಿಲ್ರಿ. ಒಳ್ಳೇದು ಎಲ್ಲನೂ ತೊಗೊಂಡು ಹೋಗ್ರಿ. ಒಳ್ಳೇದಾದ್ರೆ ತೊಗೊಂಡು ಹೋಗ್ಬೇಕು, ಕೆಟ್ಟದಾದ್ರೆ ತೊಗೋಬೇಕು, ಏನೇ ಆದ್ರೂ ತೊಗೊಂಡು ಜೀವನನೇ ಹಿಂಗೆ ಇದ್ದಿದ್ರಿ. ಬಟ್ ಅಷ್ಟೇ ರೀ ಮನ್ಸಿಗೆ ಆಗ್ತದೆ. ಯಾಕಂದ್ರೆ ಈ ಕೆಲಸ ಮಾಡೋದೇ ಅದ್ರ ಸಂಬಂಧ. ನಾವು ಹೊಟ್ಟೆ ಸಂಬಂಧ, ದುಡ್ಡಿನ ಸಂಬಂಧ ಮಾಡ್ತೀವ್ರಿ. ಅಂದ್ರೆ ದುಡ್ಡು ಬೇಕ್ರಿ ಜೀವನಕ್ಕೆ. ನಾವು ಜೀವನನೇ ದುಡ್ಡು ಅಂದ್ರೆ ನಡೆಯಲ್ರಿ. ಜೀವನ ಮಾಡೋಕರೆ ದುಡ್ಡು ಬೇಕ್ರಿ. ಆ ದುಡ್ಡೇ 20,000 ರೂಪಾಯಿ ನಮ್ಗೆ ಎಷ್ಟೋ ಒಂದು ಇದು ಆಗ್ತಿತ್ತು. ಅದ್ರ ಕಳ್ಕೊಂಬಳಕ್ಕೆ ಈಗ ಏನೂ ಮಾಡೋಕ್ಕಾಗಲ್ರಿ, ಮುಗಿಯದ್ರಿ. ಇಲ್ರಿ ಟೈಮ್ ಅದ ರೀ ಅಂತ ಅನ್ಕೋಬೇಕ್ರಿ. ಅದು ಕೂತು ವಾಪಸ್ ಬರಲ್ಲ. ಅದ್ರ ದುಃಖ ಆಗ್ತಿದ್ರೆ ಅವ್ನು ಬಂದ ಹಿಡಿದು ಹೇಳಕತ್ತಾನೆ. ಬಂದ ಹಿಡಿದು ಹೇಳಕತ್ತಾನೆ ಇಲ್ಲಿ ಬಿಡಪ್ಪ ಇಲ್ಲಿ ಬಿಡಪ್ಪ. ಅವ್ರ ಮಾಮ ಬೇರೆ ಇದ್ರೆ ಬೈತಿದ್ರು. ಅವ್ರು ಬೇರೆ ಇಲ್ಲಿ ಮನ್ಯಾಗ ಇದ್ರಂದ್ರೆ ಯಾಕೆ ಅಂತಪ್ಪ ಯಾಕೆ ತೆರಿ ಕಡ್ಸುತ್ತ ತಿಳಕಿ ನಗಸಿಲ್ರಿ ಕಳ್ಸಿದ್ರಿ. ನಾ ಹೇಳಕತ್ತೀನಿ ನಕ್ಕೋತೀರಪ್ಪ ಬಿಟ್ಬಿಡು. ಅಲ್ಲಕತ್ತಾಗ ಒಟ್ಟ ಇದು ಮಾಡಲ್ಲಾಗ್ಯಾನ. ನಾ ಏನು ಮಾಡಿದ್ರ ನಗಲಾಗ್ಯಾನ ಅಂತೀನಿ. ಬೇಜಾರು ಇದಿರ್ಲಪ್ಪ ನಗಾಮಿ ಜೀವನದಾಗ ನಕ್ಕೋತಿರಮ್ಮ ಯಾವಾಗ ಭೀ. ಅವ ಅದೇ ಹೇಳ್ತಾನೆ ಜೀವನದಾಗ ಏನಿಲ್ಲ ಫ್ರೆಂಡ್ಸ್ ನಕ್ಕೋತಿರ್ಬೇಕಂತೇಳಿ. ಇಷ್ಟು ಜನ ಅತ್ತಿಯವ್ರ ಮುಂದೆ ಹೇಳ್ಕೊಂಡು ಈಗ ನಗು ಒಂದು ಜನ ನಗಸ್ ಲಾಸ್ಟ್. ಇಲ್ಲಿ ಆಗ್ಯದ ಹೋಗ್ಯದ ಏನೂ ಮಾಡೋಕ್ಕಾಗಲ್ಲ. ನೀನು ಹುಷಾರಾಗಿರು. ಯಾರಿಗೆ ಇರುತ್ತೆ ಅನುಭವ ಆಗ್ಯದ ಅವ್ರು ಕಮೆಂಟ್ ಹಾಕಿ. ಭಾಳ ಜನಕ್ಕೆ ಆಗಿರ್ತದ್ರಿ. ಭಾಳ ದುಃಖ ಆಗಿರ್ತದ. ಹಂಗೆ ಆಗಿದ್ರ ನಾವು ಬೇರೆಯವ್ರು ಯಾವ್ದಾರ ಕೇಳ್ತೀವಲ್ರಿ ಅಷ್ಟು ಆಗಿರ್ತದ್ರಿ. ಬಟ್ ಈ ಸಿಚುವೇಶನ್ ದಾಟ್ ಏನು ಬಂದಿರ್ತಾರಲ್ರಿ
ಅವ್ರಿಗೆ ನನ್ನ ಬೆಲೆ ಗೊತ್ತಾಗಿರ್ತಾರೆ ಫ್ರೆಂಡ್ಸ. ಯಾಕಂದ್ರೆ ನಂದು ನಾ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಹಿಂದಿನ ಒಂದು ಅನುಭವ ಹೇಳಿರಿ ಫ್ರೆಂಡ್ಸ. ಹಿಂಗಾಗಿ ನನ್ನ ಲೈಫ್ನಾಗ ಫಸ್ಟ್ ಟೈಮ್ ಈ ಥರ ಆಗಿದೆ. ನಾ ಎಲ್ಲೆಲ್ಲೋ ತಿರುಗಾಡಿ, ಹೈದರಾಬಾದ್ ತಿರುಗಾಡಿನಿ, ಬೆಂಗಳೂರು ತಿರುಗಾಡಿನಿ ಅಂದ್ರು ಎಲ್ಲೆಲ್ಲೋ ತಿರುಗಾಡಿ ಮಾಡೀನಿ, ದೊಡ್ಡ ದೊಡ್ಡ ಊರು ತಿರುಗಾಡಿ, ಟ್ರಿಪ್ ಹೋಗಿದ್ದೇವೆ ಮಾಡಿದ್ರೆ ಎಲ್ಲಿ ಯಾವುದೇ ಥರ ರೀತಿ ನಮಗೆ ಈ ಥರ ಅನುಭವ ಆಗಿದ್ದಿಲ್ಲ ರೀ ಫ್ರೆಂಡ್ಸ್. ಈಗ ಆಗ್ಯದ್ರಿ ಮತ್ತು ಚಿಕ್ಕ